ಓಕೆ, ಉದ್ದೇಶಪೂರ್ವಕವಲ್ಲದ ಕೊಲೆ ಅಂತ ಅಂದ್ರೆ ಆ ರೀತಿಯಾದಂತ ಸಾಬೀತಾಗ್ಬಿಟ್ರೆ ಕೊಲೆ ಯಾವ್ದಾದ್ರೂ ಕೊಲೆನೆ. ಹೌದು. ಮತ್ತೆ ಉದ್ದೇಶ ಪೂರ್ವಕವಲ್ಲದ ಕೊಲೆ ಮತ್ತು ಉದ್ದೇಶ ಪೂರಿತ ಕೊಲೆ ಎರಡು. ಉದ್ದೇಶ ಪೂರಿತ ಕೊಲೆ ಒಂದು ಮೋಟಿವ್ ಇರ್ತದೆ, ಬೆನಿಫಿಟ್ ಇರ್ತದೆ. ಉದ್ದೇಶ ಪೂರ್ವಕವಲ್ಲದ ಕಡೆಗೆ ಅದರಲ್ಲಿ ಮೋಟಿವ್ ಇರಲ್ಲ, ಬೆನಿಫಿಟ್ ಇರಲ್ಲ. ಅಂದ್ರೆ ಏನಾಗಿರ್ಬೋದು, ಸಡನ್ ಪ್ರೊವೊಕೇಶನ್ ಅಂತ ಕೇಳ್ಬೋದು ನೀವು. ನೋ, ಸಡನ್ ಪ್ರೊವೊಕೇಶನ್ ಅಲ್ಲೂ ಬರಲ್ಲ ಇದು. ಸಡನ್ ಪ್ರೊವೊಕೇಶನ್ ಅಲ್ಲಿ ಅಂದ್ರೆ ಬಂದು ಇದು ಸಡನ್ ಪ್ರೊವೊಕೇಶನ್, ಸಡನ್ ಆಗಿ ತನ್ನ ಆತ್ಮ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳುವಂಥ ದೃಷ್ಟಿಯಲ್ಲಿ ಆಗುವಂಥ ಒಂದು, ಅಥವಾ ಇಮಿಡಿಯೇಟ್ ಆಗಿ ಸಡನ್ ಆಗಿ ತತ್ಕ್ಷಣಕ್ಕೆ ತನ್ನ ಮೈಂಡನ್ನು ಬದಲಾವಣೆ ಮಾಡಿಕೊಂಡು ಚುಚ್ಚೋದು, ಬಡಿಯೋದು ಮಾಡುವಂಥದ್ರಲ್ಲಿ ಆಗಿರ್ತಕ್ಕಂಥ, ಅಥವಾ ಸಡನ್ ಆಗಿ ಯಾವುದೋ ವೈಟಲ್ ಪಾರ್ಟಲ್ಲಿ ಬಿದ್ದು ಏಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸತ್ಯ ಆಗಿರ್ತಕ್ಕಂಥ, ಮರ್ಡರ್ ಆಗಿರ್ತಕ್ಕಂಥ, ಸತ್ತೋಗಿದ್ದಾನೆ ಅಂತಕ್ಕಂಥದ್ದು ಸಹ ಇದು ಆಗೋದಿಲ್ಲ. ಈ ಮೂರು ಸಂದರ್ಭಗಳೂ ಸಹ ಇದು ಹತ್ಯೆ ಆಗಿರೋದಿಲ್ಲ. ಈ ಹತ್ಯೆಯಲ್ಲಿ ಏನಾದ್ರು ನೋಡಿ, ವಿಶಿಷ್ಟ ಏನಿದೆ, ಸ್ಪೆಷಲ್ ಒಂಥರ ವಿಶೇಷವಾಗಿರ್ತಕ್ಕಂಥ ಹತ್ಯೆ ಇದು. ಆ ಹುಡುಗನ ಕರ್ಕೊಂಬರುವಂಥ ಸಂದರ್ಭದಲ್ಲಿ ಇವನ್ನ ಹತ್ಯೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಯಾರಿಗಿರಲ್ಲ. ಒಡೆಯುವಂಥ ಸಂದರ್ಭದಲ್ಲೂ ಸಹ ಇವನು ಸಾಯ್ತಾನೆ ಅಂತಕ್ಕಂಥ ಪರಿಸ್ಥಿತಿ ಇವ್ರಿಗೆ ಮನಸ್ಸಿಗಿರಲ್ಲ. ಯಾಕಂದ್ರೆ ಇಂಟಾಕ್ಸಿಕೇಶನ್ ಕಲ್ಪನೆ ಇರಲ್ಲ, ಇಂಟಾಕ್ಸಿಕೇಶನ್ ಇರ್ತಾರೆ. ಒಂದು ಸತ್ತಾದ್ಮೇಲೆ ಸಹ ಭಯ ಬೀಳ್ತಾರೆ, ಇದು ಏನು ಮಾಡಬೇಕು ಅಂತಕ್ಕಂಥ ತಿಳಿಸಿಂಕು ಸ್ಥಿತಿ ಬರ್ತದೆ. ಆ ಬಾಡಿನ ಡಿಸ್ಪಸ್ ಮಾಡಲಿಕ್ಕೆ ಸಾಕ್ಷಿಗಳು ನಾಶ ಮಾಡುವಂಥ ಪ್ರಯತ್ನಗಳು ನಡೀತದೆ. ಸೊ ನೋಡಿ, ಇಲ್ಲಿ ಸಡನ್ ಪ್ರೊವೊಕೇಶನು ಇಲ್ಲ, ಕೊಲೆ ಮಾಡಬೇಕು ಅಂತ ಉದ್ದೇಶನೂ ಇಲ್ಲ, ಆದರೂ ಕೊಲೆ ಬಹಳ ಭೀಕರವಾಗಿರ್ತಕ್ಕಂಥ ಕೊಲೆ ಆಗೋಗ್ಬಿಟ್ಟಿದೆ. ಇಂಥ ಭೀಕರವಾಗಿರ್ತಕ್ಕಂಥ ಕೊಲೆ ಆಗುವಂಥ ಸಂದರ್ಭ ಏನು ಅಂದರೆ ಇಂಟಾಕ್ಸಿಕೇಶನಲ್ಲಿ ಇರ್ತಾರೆ ಅಂತಕ್ಕಂಥ. ಸೊ ಇಂಟಾಕ್ಸಿಕೇಶನ್ ಇರ್ತಕ್ಕಂಥ ವ್ಯಕ್ತಿ ಇಂಥ ಭೀಕರವಾಗಿರ್ತಕ್ಕಂಥ ಕೊಲೆ ಅಂದರೆ ತನ್ನ ಮನಸ್ಸು ತನ್ನ ಸ್ಥಿತಿಯಲ್ಲಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭ, ಯಾರಾದರೂ ಆ ಮನಸ್ಸನ್ನು ಪ್ರೊವೋಕ್ ಮಾಡಿದಾಗ ಅವನು ಏನು ಮಾಡ್ತಾ ಇದ್ದಾನೆ, ಅದರ ಗಂಭೀರತೆ ಏನು, ಅದರಿಂದ ಆಗುವಂಥ ಪರಿಣಾಮ ಏನು, ಈಗ ಹೊಡೆದ್ರೆ ಹಿಂಗಾಗ್ತದೆ, ಅವನು ಸತ್ತೋಗ್ತಾನೆ ಇಲ್ವಾ, ಅದು ಏನೂ ಸಹ ಮನಸ್ಸಿನ ನಿಯಂತ್ರಣದಲ್ಲಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕೊಲೆ ಆದರೆ ಏನು, ಬಟ್ ಇಟ್ ಇಸ್ ರಿಕ್ವೈರ್ಡ್ ಟು ಬಿ ಕನ್ಸಿಡರ್ ಎಸ್ ಎ ಮರ್ಡರ್. ಬಟ್ ಆದರೆ ಎಂಥ ಪರಿಸ್ಥಿತಿಯಲ್ಲಿ ಇಟ್ ಈಸ್ ಸೆಕ್ಷನ್ 85 and 84 ಆಫ್ ದಿ ಇಂಡಿಯನ್ ಪಿನಲ್ ಕೋಡ್. ಅಂಥ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಕೊಲೆ ಮಾಡಿದ್ರೆ ಏನು ಮಾಡಬೇಕು? ಕೊಲೆ ಅಂತ ಕನ್ಸಿಡರ್ ಮಾಡಿದ್ರು ಸಹ ಬಟ್ ಯಾರು ತಪ್ಪದು? ವ್ಯಕ್ತಿದು ಹೊಡೆದಿರ್ತಕ್ಕಂಥ ವ್ಯಕ್ತಿ ತಪ್ಪ ಅಥವಾ ಮನಸ್ಸು ತಪ್ಪ? ಇದನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೇವೆ ಸರ್ ಕೋರ್ಟ್? ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಕೋರ್ಟ್ ಅವರು ಬಹಳ ಗಂಭೀರವಾದ ಅದರ ಅಂತರಾಳವನ್ನು ಯೋಚನೆ ಮಾಡುತ್ತೆ. ಅಂತರಾಳಕ್ಕೆ ಹೋಗಿ ಇದನ್ನು ಎವಿಡೆನ್ಸ್ ಮಾಡಬೇಕಾಗ್ತದೆ. ಬಹಳ ಗಂಭೀರವಾಗಿ ಈ ಕೇಸನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ. ಈ ಡಿಫೆನ್ಸ್ ತಗೊಳ್ಳುವಂಥ ಇದು ಇಂಟಾಕ್ಸಿಕೇಶನಲ್ಲಿ ಆಗಿರ್ತಕ್ಕಂಥ ಮರ್ಡರ್ ಡಿಫೆನ್ಸ್ ತಗೊಳ್ಳೋದು ಬಹಳ ಕಷ್ಟದ ಕೆಲಸ. ಬಟ್ ಆ ಡಿಫೆನ್ಸ್ಗೆ ಮೆಟೀರಿಯಲ್ಸನ್ನು ಪ್ರಾಸಿಕ್ಯೂಷನ್ ಅವರು ಪ್ರೊವೈಡ್ ಮಾಡಿದ್ದಾರೆ ಅಂದರೆ ಇಟ್ ವಿಲ್ ಬಿ ವೆರಿ ಈಸಿ. ಸೊ ದೇರ್ ಫೋರ್ ಅಂಡರ್ ದೀಸ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಜಾಮೀನು ಕೊಡೋದಾಗ್ಲಿ ಖುಲಾಸೆ ಆಗೋ ಸಂದರ್ಭಗಳು ಬೇಕಾದಷ್ಟಿದೆ. ಇದ್ರಲ್ಲಿ ಯಾರು ಕುಡ್ದಿದ್ರು ಯಾರು ಕುಡ್ದಿಲ್ಲ, ಕುಡ್ದೇ ಇರ್ತಕ್ಕಂಥವ್ರು ಪ್ರೊವೋಕ್ ಮಾಡಿದ್ರಲ್ಲ, ಮಾಡೋಣ ಅಂದ್ರೆ ಈ ಮಾಡಿರ್ತಕ್ಕಂಥವ್ರಿಗಿಂತ ಗಂಭೀರತೆ ಅವ್ರ ಮೇಲೆ ಬರ್ತದೆ. ಸೊ ಇದರಲ್ಲಿ ಈ ಒಂದು ಕೇಸಲ್ಲಿ ವಿಶೇಷವಾಗಿ ಈ ಕೇಸಲ್ಲಿ ರಿಸರ್ಚ್ ಮಾಡಲಿಕ್ಕೆ ಒಳ್ಳೆ ಸ್ಟೂಡೆಂಟ್ಸ್ಗೆ ಒಳ್ಳೆ ಕೇಸ್ ಇದು. ಒಂದು ಮರ್ಡರ್ನ ಯಾವ ವಿಧಾನದಲ್ಲಿ ನಾವು ವ್ಯಾಖ್ಯಾನ ಮಾಡ್ಬೋದು, ಯಾವ ವಿಧಾನದಲ್ಲಿ ವ್ಯಾಖ್ಯಾನ ಮಾಡಿ ಇದನ್ನು ಅದರ ಅಡಿಯಲ್ಲಿ ತರಬೇಕಾ ಅಥವಾ ಅಡಿಯಲ್ಲಿ ತರಬಾರ್ದ ಅನ್ನೋದಕ್ಕೆ ಒಂದು ಡಿಫೆನ್ಸಿವ್ ಕೌನ್ಸಿಲ್ಗೆ ಇದೊಂದು ರಿಸರ್ಚ್ ಕೇಸ್ ಆಗ್ತದೆ. ಪ್ರಾಸಿಕ್ಯೂಷನ್ಗೆ ಎಷ್ಟೆಲ್ಲ ಅನುಭವಿಸ್ಬೇಕೋ ಅವ್ರೂ ಸಹ ಇದರಲ್ಲಿ ಏನೆಲ್ಲ ಮಾಡಬೇಕೋ ಅವರು ಸಹ ಚಿಂತನೆ ಮಾಡಲಿಕ್ಕೆ ಅವ್ರಿಗೂ ಅನುಕೂಲ ಆಗ್ತದೆ. ಅಂದರೆ ಒಂದು ಕೇಸನ್ನು ಸಹಜವಾಗಿ ಸಾಮಾನ್ಯವಾಗಿ ನಾವು ವಿಟ್ನೆಸ್ಗಳ ಮನಸ್ಥಿತಿಗಳನ್ನು, ವಿಟ್ನೆಸ್ಗಳ ಹೇಳಿಕೆಗಳನ್ನು, ವಿಟ್ನೆಸ್ಗಳ ಏನು ಹೇಳ್ತಾರೆ ಅಂತಕ್ಕಂಥ ಚಿಂತನೆ ಮಾಡಿ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇರ್ತೀವಿ. ಈ ಕೇಸಲ್ಲಿ ಯಾವ ವಿಟ್ನೆಸ್ ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಯಾರಿಗೆ ಸಪೋರ್ಟ್ ಮಾಡಲ್ಲ, ಒಂದು ವೇಳೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಏನು ರೀತಿ ಭಯ ಇರ್ತದೆ ಪ್ರಾಸಿಕ್ಯೂಷನ್ಗೂ ಸಹ. ವಿಟ್ನೆಸ್ಗಳನ್ನ ಆ ವಿಟ್ನೆಸ್ಗಳು ಸಪೋರ್ಟ್ ಮಾಡಲ್ವೇನೋ ಅಂತಕ್ಕಂಥ ಭಯದಿಂದ ಅವ್ರು ಇವತ್ತಿನ ದಿವಸ 164 ಸುಮಾರು 26ಕ್ಕಿಂತ ಹೆಚ್ಚು ಸಾಕ್ಷಿಗಳನ್ನು ಕೋರ್ಟಲ್ಲಿ ಸಾಕ್ಷಿಗಳನ್ನು ಹೇಳಿಸಿದ್ದಾರೆ. ಸಾಕ್ಷಿಗಳು ಹೇಳಿಸೋಕ್ಕೆ ಕಾರಣ ಏನು? ಇಷ್ಟು ಸಾಕ್ಷಿಗಳನ್ನು ಅಂದರೆ ಪೊಲೀಸವ್ರಿಗೆ ನಂಬಿಕೆ ಇರಲಿಲ್ವಾ, ಅಥವಾ ಪೊಲೀಸವರು
ಅವರನ್ನು ಕರ್ಕೊಂಬಂದು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದಾರ? ನಮಗೆ ಡೌಟ್ ಬರ್ತದೆ, ಸಹಜವಾಗಿ ಡೌಟ್ ಬರ್ತದೆ ಡಿಫೆನ್ಸ್ಗೆ. ಈಗ ಯಾವುದರಲ್ಲೂ ಕೇಸ್ ಇಲ್ಲದೆ ಇರ್ತಕ್ಕಂಥ ಸಾಕ್ಷಿಗಳನ್ನು ನೀವು ಕೋರ್ಟಲ್ಲಿ ನೇರವಾಗಿ ಸುಮಾರು 26ಕ್ಕಿಂತ ಹೆಚ್ಚು ಸಾಕ್ಷಿಗಳನ್ನು ನೀವು ಯಾಕೆ ಕೋರ್ಟ್ ಮುಂದೆ ಸಾಕ್ಷಿಗಳನ್ನ ಹೇಳಿಸುವಂಥ ಪ್ರಯತ್ನಗಳು ಮಾಡಿದ್ರಿ, ಹೇಳಿಕೆಗಳನ್ನು ಕೊಡಿಸುವಂಥ ಪ್ರಯತ್ನಗಳು ಮಾಡಿದ್ರಿ? ನಿಮ್ಮ ಮುಂದೆ ಕೊಡುವಂಥ ಹೇಳಿಕೆಗಳು ಅವರು ಆ ಹೇಳಿಕೆಯಿಂದ ಹಿಂಜರಿತಾರೆ, ಆ ಹೇಳಿಕೆಯಿಂದ ವಾಪಸ್ ಬರ್ತಾರೆ ಅಂತಕ್ಕಂಥ ಒಂದು ಭಯ ನಿಮಗಿತ್ತ? ಅಥವಾ ನೀವು ಅವ್ರನ್ನೆಲ್ಲ ಒತ್ತಾಯ ಮಾಡಿ ಒತ್ತಡ ತಂದು ಕೋರ್ಟ್ ಮುಂದೆ ಈ ಸಾಕ್ಷಿಗಳನ್ನು ಹೇಳಿಸ್ಬಿಟ್ಟಿದ್ದೀರಾ, ಇವ್ರನ್ನ ಈ ಶಿಕ್ಷೆ ಕೊಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ? ಸೊ ಇದೆಲ್ಲನೂ ಸಹ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಈ ಕೇಸಲ್ಲಿ. ಓಕೆ, ಇನ್ನೊಂದು ಸರಿ, ಟೆಕ್ನಿಕಲ್ ಸಾಕ್ಷ್ಯಗಳ ಬಗ್ಗೆ ನಾವು ಬರೋದಾದ್ರೆ, ಹೈಯೆಸ್ಟ್ ಟೆಕ್ನಿಕಲ್ ಸಾಕ್ಷ್ಯಗಳನ್ನೇ ಈಗ ಪೊಲೀಸ್ನವರು ನಂಬ್ಕೊಂಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ. ಎಷ್ಟು ಮಹತ್ವ ಪಡೆದುಕೊಳ್ಬಹುದು? ಈಗ ನೀವು ಟೆಕ್ನಿಕಲ್ ಸಾಕ್ಷಿಗಳನ್ನು ನೀವು ಯಾವತ್ತೂ ಸಹ ಡಿಸ್ಪ್ಲೇ ಮಾಡೋಕ್ಕಾಗಲ್ಲ. ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳಿದಾವಲ್ಲ, ವೈಜ್ಞಾನಿಕ ಸಾಕ್ಷಿಗಳು ವ್ಯಕ್ತಿ ಸತ್ತಿದಾನ ಇಲ್ಲ ಅನ್ನೋದ್ರ ಬಗ್ಗೆ ಅಷ್ಟೇ. ತಾಂತ್ರಿಕ ಸಾಕ್ಷಿಗಳು ಮತ್ತು ವೈಜ್ಞಾನಿಕ ಸಾಕ್ಷಿಗಳಿದಾವಲ್ಲ, ವಿಶೇಷವಾಗಿ ವೈಜ್ಞಾನಿಕ ಸಾಕ್ಷಿಗಳು ಈ ವ್ಯಕ್ತಿ ಸತ್ತಿದಾನ, ಎಷ್ಟು ಗಾಯಗಳಿಂದ ಸತ್ತಿದ್ದಾನೆ, ಯಾವ ಕಾರಣಕ್ಕೆ ಸತ್ತಿದ್ದಾನೆ ಅಷ್ಟೇ ವೈಜ್ಞಾನಿಕ ಸಾಕ್ಷಿಗಳು. ತಾಂತ್ರಿಕ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳಿಗೆ ಲಿಂಕ್ ಕೊಡುವಂಥ ಸಾಕ್ಷಿಗಳು. ತಾಂತ್ರಿಕ ಸಾಕ್ಷಿಗಳಂದ್ರೆ ಯಾವುದು? ಮೊಬೈಲ್ ಲೊಕೇಶನ್ಸು, ಮೊಬೈಲಲ್ಲಿ ಮಾತಾಡಿರ್ತಕ್ಕಂಥ ವಿಚಾರಗಳು, ಇವೆಲ್ಲ ಇಂಥ ಪರ್ಟಿಕ್ಯುಲರ್ ವ್ಯಕ್ತಿ ಕೊಲೆ ಮಾಡಿದಾನ ಇಲ್ವಾ ಅಂತಕ್ಕಂಥ ಪ್ರೂವ್ ಮಾಡಲಿಕ್ಕೆ ಅವು ತಾಂತ್ರಿಕ ಸಾಕ್ಷಿಗಳಷ್ಟೇ. ಆ ತಾಂತ್ರಿಕ ಸಾಕ್ಷಿಗಳು ನೀವೇನು ಪ್ರತ್ಯಕ್ಷ ಸಾಕ್ಷಿಗಳಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಇವೆಲ್ಲ ಯಾವ ಕಾರಣಕ್ಕಾಗಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳೇ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳಿವು. ಯಾರ ಪ್ರತ್ಯಕ್ಷ ಸಾಕ್ಷಿಗಳು? ಆ 3 ಜನ ಏನು ಪ್ರಾಸಿಕ್ಯೂಷನ್ ಅವರು ಹೇಳ್ತಾರೆ, ಪೊಲೀಸರು ಹೇಳ್ತಾರೆ, ಆ 3 ಜನ ಹೇಳ್ತಾ ಇರ್ತಕ್ಕಂಥ ಹೇಳಿಕೆಗಳಿಗೆ ಪೂರಕವಾಗಿರ್ತಕ್ಕಂಥ ಈ ಸಾಕ್ಷಿಗಳಾಗ್ತವೆ, ತಾಂತ್ರಿಕ ಸಾಕ್ಷಿಗಳು ಮತ್ತು ವೈಜ್ಞಾನಿಕ ಸಾಕ್ಷಿಗಳು. ಮತ್ತೆ ಹೇಳಿಕೆಗಳು 164 ಸ್ಟೇಟ್ಮೆಂಟ್ ಹೇಳಿಕೆಗಳು ಏನು ಕೊಟ್ಟಿದ್ದಾರೆ ಅವ್ರಿಗೂ ಪೂರಕವಾಗಿರ್ತಕ್ಕಂಥ, ಅವರು 3 ಜನ ಹೇಳ್ತಾ ಇರ್ತಕ್ಕಂಥ ಸಾಕ್ಷಿಗೆ ಪೂರಕವಾಗಿರ್ತಕ್ಕಂಥ ಹೇಳಿಕೆಗಳನ್ನು ತಗೊಳ್ತಕ್ಕಂಥದ್ದು. ಇದು 161 ಅಡಿಯಲ್ಲಿ ತಗೋಬೇಕು ಹೇಳಿಕೆಗಳನ್ನ ತಗೊಂಡ್ರೆ ಪೊಲೀಸವ್ರ ಮುಂದೆ ಹೇಳಿಕೆಗಳು ತಗೊಳ್ಳುವಂಥದ್ದು. ಅಥವಾ 161 ಅಡಿಯಲ್ಲಿ ಹೇಳಿಕೆಗಳನ್ನು ತಗೊಳ್ಳೋದಾದ್ರೆ ಕೋರ್ಟ್ ಮುಂದೆ ಅವ್ರು 3 ಜನ ಸಾಕ್ಷಿಗಳಿಗೆ ಪೂರಕವಾಗಿರ್ತಕ್ಕಂಥ ಆ ಸಾಕ್ಷಿಗಳು ಒತ್ತು ಕೊಡುವಂಥ ಹೇಳಿಕೆಗಳನ್ನು ಕೋರ್ಟ್ ಮುಂದೆ ಕೊಟ್ಟಿರ್ತಕ್ಕಂಥ. ಯಾಕೆಂದರೆ 164 ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಕೋರ್ಟ್ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಆದ್ದರಿಂದ ಹೇಳಿಕೆಯಿಂದ ಹಿಂದೆ ಸರಿಯಕ್ಕಾಗಲ್ಲ. ಹಿಂದೆ ಸರಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಶಿಕ್ಷೆ ಕೊಡಿಸ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಪೊಲೀಸರು ಅತಿ ಹೆಚ್ಚು ಸಾಕ್ಷಿಗಳನ್ನು 164 ಅಡಿಯಲ್ಲಿ ಕೋರ್ಟ್ ಮುಂದೆ ಕೊಟ್ಟಿರ್ತಕ್ಕಂಥದ್ದು. ಆ ಸಾಕ್ಷಿಗಳು ನಿಜವಾಗ್ಲೂ ಸಹ ವಾಲಂಟರಿಯಾಗಿ ಅವ್ರು ಬಂದು ಕೋರ್ಟ್ ಮುಂದೆ ಕೊಟ್ರ ಅಥವಾ ಯಾರಾದ್ರೂ ಒತ್ತಡದ ಮೇಲೆ ಕೊಟ್ರ, ಅದು ಬಹಳ ಗಂಭೀರತೆ ಪಡ್ಕೊತದೆ. ಆಮೇಲೆ ಇವ್ರ ಮುಂದೆ ಕೊಟ್ಟಿರ್ತಕ್ಕಂಥ 161 ಸ್ಟೇಟ್ಮೆಂಟ್ ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಒಂದಷ್ಟು ಜನ ಕೊಟ್ಟಿದ್ದಾರಲ್ಲ, ಅವ್ರ ರೀತಿಯಲ್ಲಿ ಅವರು ವಾಲಂಟರಿಯಾಗಿ ಅವರ ಸ್ವಇಚ್ಛೆಯಿಂದ ಕೊಟ್ಟಿದ್ದಾರಾ ಅಥವಾ ಒತ್ತಾಯಪೂರ್ವಕವಾಗಿ ಕೊಡಿಸ್ಕೊಂಡಿದ್ದಾರ, ಅದೂ ಸಹ ಗಂಭೀರತೆಯನ್ನು ಪಡ್ಕೊತದೆ. ಬಟ್ ದೇರ್ ಇಸ್ ನೋ ಎವಿಡೆಂಟರಿ ವ್ಯಾಲ್ಯೂ ಫಾರ್ 161 ಸ್ಟೇಟ್ಮೆಂಟ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಸೊ ಆ ಕಾರಣಕ್ಕಾಗಿ ಯಾವುದೇ ಸಾಕ್ಷಿಗಳ ಗಂಭೀರತೆ, ಅದೊಂದು ಎವಿಡೆಂಟರಿ ವ್ಯಾಲ್ಯೂ ಇಲ್ಲದೇ ಇರತಕ್ಕಂಥ, ಸಾಕ್ಷ್ಯಾಧಾರಗಳ ಮೌಲ್ಯ ಅದಕ್ಕೆ ಇಲ್ಲದೇ ಇರೋದ್ರಿಂದ ಅವ್ರೇನು ಮಾಡಿದರೆ ಸುಮಾರು 26ಕ್ಕಿಂತ ಹೆಚ್ಚು ಸಾಕ್ಷಿಗಳನ್ನು ಕೋರ್ಟ್ ಮುಂದೆ ನೇರವಾಗಿ ಹೇಳಿಕೆಗಳನ್ನು ಕೊಡಿಸಿದ್ದಾರೆ. ಅಂದರೆ ಈ ಸಾಕ್ಷಿಗಳ ಮೇಲೆ ನಂಬಿಕೆ ಇಲ್ಲದೇ ಇರೋದ್ರಿಂದ ತಾಂತ್ರಿಕವಾಗಿ ಅಥವಾ 4 ದಿವಸ ತೊಂದರೆ ಆಗಬಹುದು ಒಂದು ಉದ್ದೇಶದಿಂದ, ಅಥವಾ ಪೊಲೀಸರೇ ಇದನ್ನು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿಸಿದ್ದಾರೆ ಅಂತಕ್ಕಂಥ ಹೇಳಿಬಿಡ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಅವ್ರೇನು ಮಾಡಿದ್ರೆ ಅದೇನಾದರೂ ಹೋದರೆ ಆ ಕೋರ್ಟ್ ಅವರಿಗೆ ಹೋಗ್ಲಿ ಅಂತೇಳಿ ಕೋರ್ಟ್ ಮುಂದೆ ಸಾಕ್ಷಿಗಳನ್ನು ಹೇಳಿಸಿರ್ತಕ್ಕಂಥ ನಾವು ಕಾಣ್ತೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.